ಒಂದೇ ಒಂದು ನಿಮಿಷ ಮಾಡ್ತಾರೆ ನಡೀರಿ. ರಾಜ್ಕುಮಾರ್ ಅವರೇ, ನಿಮ್ದು ಯಾವ ಊರು? ಬಂದ್ರಿ ಇಲ್ಲಿ ರಾಜ್ಕುಮಾರ್? ನಮ್ ತಾತನ ಕಾಲದಿಂದ ಕಟ್ಟಿ ಕಲೆ, ಆ ಕಲೆ ನಮ್ಮ ಅಪ್ಪರ ಹೆಸರು ನಮ್ಮ ತಾತನ ಹೆಸರು ಉಳಿಸ್ಬೇಕು ಅಂದ್ಬಿಟ್ಟು ನಾವು ಯಾವ ವರ್ಷನೂ ಬಿಡಲ್ಲ, ಕಟ್ತೀವಿ ಎಷ್ಟನ ಅಲ್ಲಿ. ಒಂದ್ ಹಳ್ಳಿ ಕರ್ತಲ್ಲಿ ಒಳ್ಳೇದು ನಾವು ಕಟ್ತಾ ಇದೀವಿ. ಅದ್ರಲ್ಲಿ ಮಾಗಡಿ ಜಾತ್ರೆಗೆ ಯಾವಾಗಿಂದ ಬರ್ತಾ, ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾ ಕಣ್ಣಂಗೆ ಚಿಕ್ಕ ಹುಡುಗಿನಿಂದ ಬರ್ತಾ ಇದ್ದೀನಿ. ಹುಡುಗನೇನಾ? ನಮ್ಮ ಮೊಮ್ಮಗನೇ. ನಿಮ್ಮ ಮೊಮ್ಮಗ ಅವನು ಓರಿ ಹಿಡಿತಾನೆ? ಅವನೇ ತಂದಾಗಿದ್ದ ಅವನೇ. ಅವನೇ ಎದ್ರುಕೊಳ್ಳಲ್ಲ? ಅವನೇನ್ ಎದ್ರಕಂತ ಇಲ್ಲ, ಎಲ್ಲ ಎದ್ಕೊಂಡ್ಬಿಟ್ರು, ಅವ್ರ ಅಪ್ಪ ಎಲ್ಲ ಎದ್ಕೊಂಡ್ಬಿಟ್ರು, ಅವ್ರ ತಾತ ಎಲ್ಲ. ಅವನು ಹಿಡಿತಾವನೆ. ಇವಂಗೆ ಮುಂದೆ ಓರಿ ಸಾಕೋ ಗೀಲ್ ಐತೆ? ನೀವು ಗೀಲ್ ಐತೆನಪ್ಪ ಓರಿ ಸಾಕೋದು? ಇಸ್ಕೊಲೆ ಬಿಟ್ಬಿಟ್ಟ. ಓರಿ ಸಾಕ್ತೀನ ನೀನು ಮುಂದೆ? ಏನ್ ಹೆಸರು ನಿಂದು? ಮಹೇಶ್. ಈ ಚಿಕ್ಕ ವಯಸ್ಸಿಗೆ ನೀವು ಇಷ್ಟೊಂದು ಪ್ರತಿಭೆ ಇದೆ ಓರಿ ಸಾಕ್ಬೇಕು ಅಂತ ಹೇಳಿ. ಭಾರಿ ಪ್ರೀತಿ ಅವನಿಗೆ, ಓರಿ ಭಾರಿ ಪ್ರೀತಿ. 1,65,000 ರೂಪಾಯಿ ಹೇಳ್ತಾ ಇದ್ದೀನಿ. ಹೆಚ್ಚು ಕಮ್ಮಿ ಬಂದ್ರೆ ಕೊಟ್ಬಿಡ್ತೀರಾ? ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತೀನಿ ಸರ್. ಸರಿ, ಒಳ್ಳೆ ಕೆಲಸ ಮಾಡುತ್ತೆ ದನಗಳು ಇವು. ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಾರೆ ಸರ್. 4 ಟನ್ ಐಟಮ್ ಕಪ್ ತುಂಬ್ತೀವಿ. 5 ಟನ್ ಕಬ್ಬು ಹೊಡಿತೀರಾ? 5 ಟನ್ ಕಪ್ ತುಂಬ್ತೀವಿ ಸರ್. ಒಂದು ಟ್ರ್ಯಾಕ್ಟರ್ ಎಷ್ಟು ಎಳಿಬೋದು ಅಷ್ಟು ಎಳಿತವೆ ಗಾಡಿಗಳು. ಎಳಿತಾವ ಸರ್. ನಿಮ್ ಮಂಡ್ಯದಿಂದ ಇಲ್ಲಿವರೆಗೂ ಬರ್ತಾ ಇದ್ರ ಅಂದ್ರೆ ಮಾಗಡಿ ಜಾತ್ರೆ ಫೇಮಸ್ ಅಂತ ಎಲ್ಲಾ ಕಡೆ ಹೇಳ್ತಿದಾರೆ. ನೀವು 10 ರೂಪಾಯಿ ಮಾಗಡಿ ಜಾತ್ರೆ ಬಗ್ಗೆ ಏನ್ ಹೇಳ್ತೀರಾ? ಸರ್ ಇದು ಫೇಮಸ್ ಸರ್. ನಾವು ಒಂದು ವರ್ಷ ತಪ್ಪಲ್ಲ, ಅಪ್ಪ ಮಕ್ಕಳು ಇಬ್ರು ಬರ್ತೀವಿ. ಹೊರಗಡೆ ಊರಿಂದ ಚಿಕ್ಕಬಳ್ಳಾಪುರ ಈ ಕಡೆಯಿಂದೆಲ್ಲ ದನ ಕೊಂಡ್ಕೊಳ್ಳಕ್ ಬರ್ತಾರೆ. ಚೆನ್ನಾಗಿ ವ್ಯಾಪಾರ ನಡೀತದೆ. ಯಜಮಾನ್ ನಮಸ್ಕಾರ. ನಮಸ್ತೆ. ನಿಮ್ ಹೆಸರು? ಯಾವ ಊರ್ನವರು? ಈ ಮಾಗಡಿ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಮ್ಮ ತಾತನ ಕಾಲದಿಂದನೂ ನಾವು ಒಂದು ದಿವಸ ತಪ್ಪಲ್ಲ. ಅವಾಗಿನ ಓರಿ ಕಟ್ತಾ ಇದ್ದೀರಾ? ಬೀಜ್ ದೋರಿ. ಈ ಬೀಜ್ ದೋರಿ ಬಗ್ಗೆ ಏನ್ ಹೇಳ್ತೀರಿ? ಹೆಂಗೆ ಇದು, ಯಾವ ತರ ಸಾಕಾಣಿಕೆ? ಸಾಕಾಣಿಕೆ ಅಂದ್ರೆ ಯಾವ್ದು ನಮ್ಮ ತಾತನ ಕಾಲದಿಂದ ಹಳ್ಳಿಕಾಲ್ ತಳಿ ಉಳಿಸ್ಬೇಕು ಅಂತ ನೀವು ಕಷ್ಟಪಡ್ತಾ ಇದ್ದೀರಾ? ಈಗ ಮಾಗಡಿ ಸುತ್ತಮುತ್ತ ಎಲ್ಲ ಹಳ್ಳಿಕಾಲ್ ತಳಿನೇ ಜಾಸ್ತಿ ಹೆಚ್ಚು. ಇದು ನಿಮ್ಗೆ ಡೈಲಿ ಯಾವ ತರ ಮೇಂಟೆನೆನ್ಸ್ ಮಾಡ್ತೀರಾ ಓರಿನ? ಡೈಲಿ ಅಂದ್ರೆ ಬೆಳಿಗ್ಗೆ ಸಾಯಂಕಾಲ ಮೇವು 4-5 ತರ ಮೇವು ಕೊಡ್ತೀವಿ. ಚಕ್ಕೆ ಬೂಸ, ರವೆ ಬೂಸ, ನುಚ್ಚು, ರವೆ ಎಲ್ಲ ಕೊಡ್ತೀವಿ. ಬೆಳಿಗ್ಗೆ 1 ಟೈಮು, ಸಾಯಂಕಾಲ 1 ಟೈಮು. ದಿನ 3 ದಿನ ಮೈ ತೊಳಿಬೇಕು. ಒತ್ತಿನ ಸಾಯಂಕಾಲ ಚೆನ್ನಾಗಿ ನೋಡ್ಕೊಬೇಕು, ಅಡಿಕೆಲ್ಲ ಹಾಸ್ಕೊಂಡಿ ಸೇಮ್ ನಮ್ಮ ಮಕ್ಕಳು ನೋಡ್ಕೊಂಡಂಗೆ ಅವನು ಚೆನ್ನಾಗಿ ನೋಡ್ಕೊಬೇಕು. ಇದು ದಿನಕ್ಕೆ ಎಷ್ಟು ಹಸುಗಳ ಮೇಲೆ ನೀವು ಬಿಡ್ತಾ ಇರ್ತೀರ? ಇವಾಗ ಇನ್ನು